ನಮಸ್ಕಾರ ವೀಕ್ಷಕರೇ, ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, 2025 ಯುಗಾದಿ ಹಬ್ಬದ ಹೊಸ ಸಂವತ್ಸರದ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಹೊಸ ಮಾಸ, ಹೊಸ ಪಕ್ಷ, ಹೊಸ ಋತು, ಆಯನ, ಹೊಸ ಸಂವತ್ಸರ ಎಲ್ಲ ಪಂಚಾಂಗಗಳಲ್ಲಿ ಇರ್ತಕ್ಕಂತಹ ಒಂದು ರಾಶಿಫಲ, ವರ್ಷದ ಫಲಾಫಲಗಳು ಹೇಳತಕ್ಕಂಥದ್ದು. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಹಾಗಾದರೆ ಧನಿಷ್ಠಾ ನಕ್ಷತ್ರ, ಶತಭಿಷಾ ನಕ್ಷತ್ರ ಮತ್ತು ಪೂರ್ವಭಾದ್ರಾ ನಕ್ಷತ್ರ ಕುಂಭರಾಶಿ ಹೇಳ್ತಕ್ಕಂಥದ್ದು. ಹಾಗಾದರೆ ಕುಂಭರಾಶಿಯವರಿಗೆ ಹೇಗಿದೆ ಈ ಸಂವತ್ಸರದ ಫಲ ಹೇಳತಕ್ಕಂಥದ್ದು? ಹೊಸದಾಗಿ ವಿವಾಹಾದಿ ದಂಪತಿಗಳಿಗೆ ತುಂಬ ಸಂತೋಷದಾಯಕವಾಗಿರ್ತಕ್ಕಂಥ ಜೀವನ, ಹಾಗೆ ವಿದೇಶ ನಿಮಿತ್ತವಾಗಿ ಕೆಲಸ ಕಾರ್ಯಗಳಿಗೆ ಹೋಗುವಂಥದ್ದು, ಅಲ್ಲಿ ವ್ಯವಹಾರ ಮಾಡತಕ್ಕಂಥದ್ದು, ಅಲ್ಲೂ ಕೂಡ ವ್ಯಾಪಕವಾಗಿ ವ್ಯವಹಾರದ ವಿಸ್ತಾರವನ್ನು ಮಾಡ್ತಕ್ಕಂಥ ಮಹಾಯೋಗ ಕುಂಭರಾಶಿಯವರಿಗಿರ್ತಕ್ಕಂಥದ್ದು. ದಾಂಪತ್ಯ ಜೀವನದಲ್ಲೂ ಕೂಡ ತುಂಬ ಪ್ರೀತಿಯಿಂದ ಸಂತೋಷದಿಂದ ಇರುವಂತಹ ಒಂದು ಯೋಗ ಕುಂಭರಾಶಿಯವರಿಗೆ. ಹಾಗೆ ಉದ್ಯೋಗದಲ್ಲಿ ಸಣ್ಣ ಪುಟ್ಟ ಒಂದು 10,000, 15,000, 20,000 ಈ ಥರದ ಒಂದಷ್ಟು ದಿನ ಬಳಕೆಗೆ ಸಣ್ಣ ಪುಟ್ಟ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ವ್ಯವಹಾರ ಮಾಡ್ತಕ್ಕಂಥವ್ರಿಗೂ ಕೂಡ ಈ ಹಣ ಏನಿದೆ ವ್ಯವಹಾರದಲ್ಲಿ, ಉದ್ಯೋಗದಲ್ಲಿ, ವೇತನದಲ್ಲಿ ಜಾಸ್ತಿ ಆಗತಕ್ಕಂಥದ್ದು. ಬಹಳ ದಿನದಿಂದ ಒಂದು 25,000 ರೂಪಾಯಿಗೆ, 50,000 ರೂಪಾಯಿಗೆ ನೀವು ಈ ಥರ ಕೆಲಸ ಮಾಡ್ತಾಯಿರ್ತೀವಿ ಅಂದರೆ ಅದೀಗ ಈ ಬರುವ ಸಂವತ್ಸರದಲ್ಲಿ ಯುಗಾದಿ ಹಬ್ಬದ ಸಂವತ್ಸರದ ಏನು ಪಂಚಾಂಗ ಫಲ ಇದೆ ಆ ಫಲದ ಮೂಲಕವಾಗಿ ಒಳ್ಳೆಯ ಯೋಗ ನಿಮಗೆ ಪ್ರಾರಂಭವಾಗತ್ತೆ ಹೇಳ್ತಕ್ಕಂಥದ್ದು ಕೂಡ ಹೇಳಲ್ಪಡುತ್ತೆ. ಹಾಗೆ ವಾಹನ ತರಬೇತು ಕೊಡುವಂತಹ ತರಬೇತುದಾರರಿಗೂ ಕೂಡ ಹೆಚ್ಚೆಚ್ಚು ಲಾಭವನ್ನು ತಂದುಕೊಡುತ್ತೆ. ಕ್ರೀಡೆಗಳನ್ನು ತರಬೇತಿ ಕೊಡ್ತಕ್ಕಂಥವರು ಅಥವಾ ಕ್ರೀಡಾ ಸಾಮಗ್ರಿಗಳನ್ನು ಸರಬರಾಜು ಮಾಡ್ತಕ್ಕಂಥವರು ಇವೆಲ್ಲರಿಗೂ ಕೂಡ ಹೆಚ್ಚು ಲಾಭವನ್ನು ತಂದುಕೊಡುತ್ತಾ ಇರುತ್ತೆ. ಹಾಗೆ ಕಲ್ಯಾಣ ಮಂಟಪದಲ್ಲಿ ಕೆಲವೊಂದಷ್ಟು ತಿಂಗಳದ ಸಂಬಳ ವೇತನಕ್ಕಾಗಿ ಕೆಲಸ ಮಾಡ್ತಿರ್ತಾರೆ. ಇವೆಂಟ್ ಮ್ಯಾನೇಜ್ಮೆಂಟ್ ಇರ್ಬೋದು, ಅಥವಾ ಅದರ ಮ್ಯಾನೇಜ್ಮೆಂಟ್ ಇರ್ಬೋದು, ಅಥವಾ ಅದರ ಉಸ್ತುವಾರಿ ನೋಡ್ಕೊಳ್ತಕ್ಕಂಥವ್ರು ಇರ್ಬೋದು, ಮೇನೇಜರು, ಈ ಥರದ ಒಂದಷ್ಟು ಕ್ಲರ್ಕ್ ಸಂಬಂಧಪಟ್ಟಂಥ ವ್ಯವಹಾರ ಕ್ಷೇತ್ರ, ಹೀಗೆ ಇವೆಲ್ಲ ಒಂದಷ್ಟು ವ್ಯವಹಾರದಲ್ಲಿಯೂ ಕೂಡ ಹೆಚ್ಚು ಲಾಭವನ್ನು ತಂದು ಕೊಡುತ್ತಾ ಇರುತ್ತೆ ವೀಕ್ಷಕರೇ ಕುಂಭರಾಶಿಯವರಿಗೆ. ಹಾಗೆ ಇನ್ನು ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡ್ತಕ್ಕಂಥವರಿಗೆ ಸಣ್ಣ ಪುಟ್ಟ ದಿನ ವೇತನಕ್ಕೆ ಸಂಬಂಧಪಟ್ಟಂತೆ ವ್ಯವಹಾರ ಮಾಡ್ತಕ್ಕಂಥದ್ದು, ಅಥವಾ ಲೀಜಿಗೆ ಅಂಗಡಿಗಳನ್ನು ತಗೊಂಡು ವ್ಯವಹಾರ ಮಾಡ್ತಕ್ಕಂಥವ್ರು, ಅಥವಾ ಒಂದು ಕೈಯನ್ನು ಮತ್ತೊಂದು ಕೈ ಬದಲಾಯಿಸಿ ವ್ಯವಹಾರ ಮಾಡ್ತಕ್ಕಂಥದ್ದು ವ್ಯವಹಾರ ಕ್ಷೇತ್ರದಲ್ಲಿ ಕೂಡ ಹೆಚ್ಚು ಲಾಭವನ್ನು ತಂದು ಕೊಡುತ್ತಾ ಇರುತ್ತೆ ಕುಂಭರಾಶಿಯವರಿಗೆ ಹೇಳ್ತಕ್ಕಂಥದ್ದು. ಹಾಗೆ ಅನೇಕ ದಿನಗಳಿಂದ ಒಂದು ನಿಮ್ಮ ಕನಸಿರುತ್ತೆ, ಎಲ್ಲರ ಥರ ನಾವು ಇರಬೇಕು, ಎಲ್ಲರ ಥರ ಸಂಸಾರವಾಗಿ ಸುಖಮಯವಾಗಿ ಜೀವನ ಇರಬೇಕು ಹೇಳ್ತಕ್ಕಂಥದ್ದು. ಎಲ್ಲ ಒಂದು ಕಡೆ ನೀವು ಯಾವುದೋ ಒಂದು ಮರ್ಯಾದೆಗೆ ಅಂಜಿ ಎಲ್ಲೋ ಒಂದು ಕಡೆ ನಷ್ಟವನ್ನು ಹೊಂದುತ್ತೀರಿ ಹೇಳ್ತಕ್ಕಂಥದ್ದು ಕೂಡ ಹೇಳಲ್ಪಡುತ್ತೆ. ಯಾಕೆಂದರೆ ಕೆಲವೊಂದಷ್ಟು ವ್ಯವಹಾರ ಗೌಪ್ಯಧನವಾಗಿ ನೀವು ಕೊಡ್ತೀರಿ. ಏನೋ ಮಕ್ಕಳ ಮದುವೆ ಮಾಡಬೇಕು ಹೇಳತಕ್ಕಂಥ ಒಂದಷ್ಟು ಹಣವನ್ನು ಕೂಡಿಡ್ತೀರಿ, ಅಥವಾ ಯಾವುದೋ ಒಂದು ಸಣ್ಣ ಪುಟ್ಟ ವ್ಯವಹಾರಕ್ಕೆ ಬೇಕು, ಇಲ್ವಾ ಆಪತ್ಕಾಲಕ್ಕೆ ಬೇಕು ಹಣ ಹೇಳತಕ್ಕಂಥದ್ದೆಲ್ಲ ಒಂದಷ್ಟು ಇಟ್ಕೋತೀರಿ, ಅಥವಾ ನಿಮ್ಮ ಸೈಟ್ ಮಾರಿರ್ತೀರಿ ಆ ಹಣವನ್ನು ಕೂಡ ಇಟ್ಕೋತೀರಿ. ಎಲ್ಲೋ ಒಂದು ಕಡೆ ಯಾರೋ ಒಬ್ಬರು ಬಂದು ನಿಮಗೆ ಬೇರೆ ಬೇರೆ ಥರದ ಆಸೆಗಳನ್ನು, ಆಕಾಂಕ್ಷೆಗಳನ್ನು ಹುಟ್ಟಿಸಿ ಆ ಹಣವನ್ನು ತೆಗೆದುಕೊಂಡು ಹೋಗತಕ್ಕಂಥದ್ದು, ನಂತರ ದಿನದಲ್ಲಿ ಆ ಹಣವನ್ನು ವಾಪಸ್ ಕೊಡದೇ ಇರತಕ್ಕಂಥದ್ದು,
ಈ ಹಿಂದೆ ಕೂಡ ನಡೆದಿರ್ತಕ್ಕಂಥದ್ದು, ಮುಂದೂ ಕೂಡ ಆಗ್ತಾ ಇರುತ್ತೆ, ಈಗಲೂ ಕೂಡ ಆಗಿರ್ತಕ್ಕಂಥದ್ದು ವೀಕ್ಷಕರೇ. ಈ ಥರದ ಒಂದಷ್ಟು ಸಮಸ್ಯೆಯಲ್ಲಿ ಸಿಲುಕಿ ಒದ್ದಾಡ್ತಾ ಇರತಕ್ಕಂಥದ್ದು ಕೂಡ ಇರುತ್ತೆ. ಇನ್ನು ಉದ್ಯೋಗದಲ್ಲಿಯೂ ಕೂಡ ಹೊಸ ಹೊಸ ಉದ್ಯೋಗಗಳನ್ನು ಬದಲಾವಣೆ ಮಾಡ್ತಕ್ಕಂಥದ್ದು, ರಾಜಕೀಯ ಕ್ಷೇತ್ರದಲ್ಲಿ ಹೆಚ್ಚೆಚ್ಚು ವ್ಯಾಪಕವಾಗಿ ನಿಮ್ಮ ವಿಸ್ತರಿಸ್ತಕ್ಕಂಥದ್ದು, ವಿಶೇಷವಾದ ಶ್ರೇಷ್ಠತೆಯನ್ನು ಮೌಲ್ಯವನ್ನು ಕಾಪಾಡ್ತಕ್ಕಂಥ ಇವೆಲ್ಲವೂ ಕೂಡ ಇರ್ತಕ್ಕಂಥದ್ದು ವೀಕ್ಷಕರೇ. ಇನ್ನು ಹಲವು ರೀತಿಯಲ್ಲಿ ಎಲ್ಲ ನಾನು ಹೇಳ್ತಾ ಇರ್ತಕ್ಕಂಥದ್ದು ಗೋಚಾರದಲ್ಲಿ ಇನ್ನು ಹಲವು ರೀತಿಯ ನಿಮ್ಮದೆಲ್ಲ ಒಂದಷ್ಟು ಚಿಂತನೆಗಳಿರುತ್ತೆ. ವೈಯಕ್ತಿಕವಾಗಿರ್ತಕ್ಕಂಥ ನಿಮ್ಮ ಜೀವನದ ಬದುಕಿನಲ್ಲಿ ವೈಯಕ್ತಿಕವಾಗಿರ್ತಕ್ಕಂಥ ನಿಮ್ಮ ಜೀವನದ ಅನೇಕ ರೀತಿಯ ಕಷ್ಟಗಳಿರ್ತವೆ. ಅವೆಲ್ಲವೂ ಕೂಡ ನಮ್ಮಲ್ಲಿ ಪರಿಹಾರ ಇದೆ. ಅಷ್ಟೇ ಅಲ್ಲ, ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಕುಂಭರಾಶಿಯವರಿಗೆ ಈ ವರ್ಷದ ಅದೃಷ್ಟದಾಯಕವಾದಂಥ ದಿಕ್ಕು ಪಶ್ಚಿಮ, ಹಾಗೆ ಶುಭ ಬಣ್ಣ ಹೇಳ್ತಕ್ಕಂಥದ್ದು ಬಿಳಿ ಮತ್ತು ಹಸಿರು, ಹಾಗೆ ಶುಭ ಸಂಖ್ಯೆ ಹೇಳ್ತಕ್ಕಂಥದ್ದು 48, 66, 89, ಹಾಗೆ ಇವೆಲ್ಲವೂ ಕೂಡ ಇರ್ತಕ್ಕಂಥದ್ದು. ಶುಭವಾರವೂ ಕೂಡ ಇರ್ತಕ್ಕಂಥದ್ದು ಮಂಗಳವಾರ ಮತ್ತು ಸೋಮವಾರ ಹೇಳ್ತಕ್ಕಂಥದ್ದು ವೀಕ್ಷಕರೇ. ಹಾಗೆ ಇವೆಲ್ಲವೂ ಕೂಡ ನಿಮಗೆ ಭಗವಂತ ಆಯುಷ್ಯ ಆರೋಗ್ಯಾದಿಗಳನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳಿ ನಾನು ಹೊರಸ್ತೇನೆ. ಶುಭವಾಗಲಿ, ಮಂಗಲವಾಗಲಿ.